Hey guys, welcome back to my YouTube channel. So ನಾನು ನ್ಯೂ ಪ್ರಾಡಕ್ಟ್ ತರಿಸಿದ್ದೆ, ಅದರ ರಿವ್ಯೂ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಬಂದ್ಬಿಟ್ಟು ದಿಸ್ ಪ್ರಾಡಕ್ಟ್. ಇದು ಜಸ್ಟ್ ಹರ್ಬ್ಸ್ ಅವರ ಮೇಕಪ್ ಎಸೆನ್ಷಿಯಲ್ ಗ್ಲಾಮ್ ಬಾಕ್ಸ್. ಸೊ ಈ ರೀತಿ ಇರುತ್ತೆ ಇದು. ಸೊ ನೋಡ್ಬೋದು, ಪ್ಯಾಕೇಜಿಂಗ್ ತುಂಬಾನೇ ಚೆನ್ನಾಗಿದೆ ಈ ರೀತಿ. ಆ್ಯಂಡ್ ಒಳಗಡೆ ಬಂದು ಈ ರೀತಿ ಇರುತ್ತೆ. ಇದರೊಳಗೆ 5 ಪ್ರಾಡಕ್ಟ್ಸ್ ಇರುತ್ತೆ. ಹೇಗಿದೆ ಅಂತ ಒಂದೊಂದೇ ಪ್ರಾಡಕ್ಟ್ ರಿವ್ಯೂ ಕೊಡ್ತೀನಿ. ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 200 ರುಪೀಸ್ ಓನ್ಲಿ. ತುಂಬಾ ಅಫೋರ್ಡೆಬಲ್ ಆಗಿದೆ ಇದು. ಆ್ಯಂಡ್ ನೀವು ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡ್ದಲೆ ನೋಡಿ. ಓಕೆ ಗೈಸ್, ಫೇಸ್ ಎಲ್ಲ ವಾಶ್ ಮಾಡ್ಕೊಂಡಾಯಿತು. ಸೊ ಸ್ಕಿನ್ ಕೂಡ ಪ್ರೆಪ್ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಮಾಯ್ಶ್ಚರೈಸರ್ ಎಲ್ಲ ಅಪ್ಲೈ ಮಾಡಾಗಿದೆ. ಸೊ ಈಗ ಈ ಪ್ರಾಡಕ್ಟ್ ಹೇಗಿದೆ ಅಂತ ರಿವ್ಯೂ ಕೊಡ್ತೀನಿ. ಸೊ ಫಸ್ಟ್ ಬಂದು ಫೌಂಡೇಶನ್. ಸೊ ಇದು ಬಂದು ಫೌಂಡೇಶನ್ನು. ಈ ಫೌಂಡೇಶನ್ ಬಂದು ಸೀರಮ್ ಫೌಂಡೇಶನ್ ಡ್ಯೂಯಿ ಫಿನಿಶ್ SPF 30+. ಸೊ ಈ ಫೌಂಡೇಶನ್ ಅಪ್ಲೈ ಮಾಡೋಣ. ಸೊ ಇದರಲ್ಲಿ ಏನಂದರೆ ಶೇಡ್ ಒಂದೇ ಬರೋದು. ಇಲ್ಲಿ ನಿಮಗೆ ಶೇಡ್ 04 ನ್ಯಾಚುರಲ್ ಅಂತ ಇದೆ, ಕಾಣುತ್ತೆ ಅನ್ಕೊತೀನಿ. ಸೊ ಇದು ಒಂದೇ ಶೇಡ್ ಬರೋದು. ಫೇರ್ ಇದ್ದರೆ ಓಕೆ, ಅದೇ ಡಸ್ಕಿ ಸ್ಕಿನ್ ಟೋನ್ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ. ಇದೊಂದು ನನಗೆ ಇದರಲ್ಲಿ ಇಷ್ಟ ಆಗಲಿಲ್ಲ. ಸೊ ಇದು ಹೇಗಿದೆ ಅಂತ ಅಪ್ಲೈ ಮಾಡೋಣ ಈಗ. ಇದರ ಸ್ವಿಚ್ ತೋರಿಸ್ತೀನಿ ನಿಮಗೆ. ಸೊ ನೀವು ನೋಡ್ಬೋದು, ಈ ಥರ ಇದೆ. ಈ ಥರ ಬ್ಲೆಂಡ್ ಮಾಡಿದ್ಮೇಲೆ ಹೀಗೆ ಕಾಣುತ್ತೆ. ಸೊ ಈಗಿನ್ನ ಫೇಸ್ಗೆ ಅಪ್ಲೈ ಮಾಡೋಣ. ನಿಮಗೆ ಹಾಫ್ ಫೇಸ್ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಕೈಯಲ್ಲೇ ಈಸಿಯಾಗಿ ಬ್ಲೆಂಡ್ ಮಾಡ್ಕೋಬೋದು ನೀವು, ಇಲ್ಲಾಂದರೆ ಬ್ರಷ್ ಆಗಲಿ ಬ್ಯೂಟಿ ಬ್ಲೆಂಡರ್ ಆಗಲಿ ಯೂಸ್ ಮಾಡ್ಬೋದು. ನಾನು ಕೈಯಲ್ಲೇ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ಈಗ ನೀವು ನೋಡ್ಬೋದು ಹಾಫ್ ಸ್ಕಿನ್ ಹೇಗೆ ಕಾಣ್ತಿದೆ ಅಂತ. ಆ್ಯಂಡ್ ಇಲ್ಲಿ ನೋಡ್ಬೋದು ಹೀಗೆ ಕಾಣ್ತಾ ಇದೆ. ಸೊ ಇದು ಫೌಂಡೇಶನ್ ಬಂದು ಫುಲ್ ಕವರೇಜ್ ಇಲ್ಲ. ಫಸ್ಟ್ ಆಫ್ ಆಲ್ ಫುಲ್ ಕವರೇಜ್ ಕೊಡಲ್ಲ, ನಿಮಗೆ ಡ್ಯೂಯಿ ಫಿನಿಶ್ ಕೊಡುತ್ತೆ. ನೀವು ನೋಡ್ಬೋದು ನನ್ನ ಸ್ಕಿನ್ ಎಷ್ಟು ಗ್ಲೋ ಆಗ್ತಾ ಇದೆ ಅಂತ ಈ ಕಡೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಫುಲ್ ಗ್ಲೋ ಕಾಣ್ತಾ ಇದೆ. ಸೊ ಇದನ್ನ ಈಗ ನಾನು ಫುಲ್ ಫೇಸ್ಗೆ ಅಪ್ಲೈ ಮಾಡ್ತೀನಿ. ನೋಡ್ಬೋದು ಫುಲ್ ಫೇಸ್ಗೆ ಅಪ್ಲೈ ಮಾಡಿದ್ಮೇಲೆ ಹೇಗೆ ಕಾಣುತ್ತೆ ಅಂತ. ಸ್ಕಿನ್ ನೋಡ್ಬೋದು ಹೇಗೆ ಗ್ಲೋ ಕಾಣ್ತಾ ಇದೆ ಅಂತ. ಸೊ ಈ ಥರ ನಿಮಗೆ ಗ್ಲೋ ಕಾಣುತ್ತೆ ಫೇಸೆಲ್ಲ. ಸೊ ಚೆನ್ನಾಗಿದೆ. ಫೌಂಡೇಶನ್ಗಿಂತ BB ಕ್ರೀಮ್ ಥರ ವರ್ಕ್ ಆಗುತ್ತೆ, ಬಟ್ ಗ್ಲೋ ಮಾತ್ರ ಚೆನ್ನಾಗಿ ಕೊಡುತ್ತೆ. ನೋಡ್ಬೋದು ನನ್ನ ಸ್ಕಿನ್ನ. ಸೊ ನೆಕ್ಸ್ಟ್ ಬಂದು ಕಾಜಲ್. ಈ ಥರ ಇದೆ. ಸೊ
ಇದು ಬಂದುಬಿಟ್ಟು ಡಾರ್ಕ್ ಬ್ಲ್ಯಾಕ್ ಕಾಜಲು. ಓಕೆ, ಸೊ ನೋಡಿ ಈ ಥರ ಇದೆ, ಇದು ಈ ಥರ ಇದೆ. ಸೊ ಕಾಜಲ್ನ ಅಪ್ಲೈ ಮಾಡೋಣ. ಸೊ ಇಲ್ಲಿ ಮಿರರ್ ಇದೆ, ಮಿರರಲ್ಲಿ ಅಪ್ಲೈ ಮಾಡ್ತೀನಿ. ಸೊ ಈ ಥರ ಕಾಣ್ತದೆ, ಐ ನೋಡ್ಬೋದು. ಸೊ ಕಾಜಲ್ ಓಕೆ, ಬಟ್ ಸ್ವಲ್ಪ ಪ್ರೆಷರ್ ಹಾಕಬೇಕು, ಹೊಸದಾಗಿರೋದ್ರಿಂದ ಅನಿಸುತ್ತೆ, ಬಟ್ ಚೆನ್ನಾಗಿದೆ. ಸೊ ಇದು ಸ್ಮಚ್ ಪ್ರೂಫ್ ಅಂತ ಹೇಳಿದ್ದಾರೆ, ನೋಡೋಣ. ಓಕೆ, ಸಿ ಸ್ಮಚ್ ಪ್ರೂಫ್ ಅಷ್ಟೊಂದಿಲ್ಲ, ಬಟ್ ಓಕೆ, ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಪ್ರಾಡಕ್ಟಿಗೆ ಹೋಗೋಣ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಲಿಪ್ ಬಾಮ್. ಸೊ ಈ ಲಿಪ್ ಬಾಮ್ ಬಂದು ಚೆರಿ ಟಿಂಟೆಡ್ ಲಿಪ್ ಬಾಮ್ SPF 20+ ಆಲ್ಮಂಡ್ ಆಯಿಲ್ ಶಿಯಾ ಬಟರ್. ಸೊ ಈ ರೀತಿ ಇದೆ ಪ್ಯಾಕೇಜಿಂಗ್. ಸೊ ಇದನ್ನ ಅಪ್ಲೈ ಮಾಡೋಣ. ಶೇಡ್ ನೋಡ್ಬೋದು. ಓಕೆ, ಸಿ ಡಾರ್ಕ್ ಆಗಿದೆ, ಪಿಗ್ಮೆಂಟ್ ಆಗಿದೆ, ಫುಲ್ಲು ಥರ ಕಾಣುತ್ತೆ. ಸೊ ಲಿಪ್ಸ್ ಮೇಲೆ ಅಪ್ಲೈ ಮಾಡೋಣ. ನಾನು ಆಲ್ರೆಡಿ ಲಿಪ್ ಬಾಮ್ ಅಪ್ಲೈ ಮಾಡಿದ್ದೆ, ಸೊ ಅದನ್ನ ರಿಮೂವ್ ಮಾಡ್ಕೋತೀನಿ. ಓಕೆ, ಇವಾಗ ಲಿಪ್ ಬಾಮ್ನ ಅಪ್ಲೈ ಮಾಡೋಣ. ಲಿಪ್ ಬಾಮ್ ನೋಡ್ಬೋದು ಗೈಸ್, ಎಷ್ಟೊಂದು ಡಾರ್ಕ್ ಆಗಿದೆ. ಲಿಪ್ಸ್ಟಿಕ್ ಅಪ್ಲೈ ಮಾಡ್ದಂಗೆ ಅನಿಸುತ್ತೆ ನೋಡೋಕ್ಕೆ. ಬಟರಿ ಥರ ಫೀಲ್ ಆಗ್ತಾ ಇದೆ, ಸಾಫ್ಟ್ ಅನಿಸ್ತಿದೆ ಲಿಪ್ಸ್ ಎಲ್ಲ. ಚೆನ್ನಾಗಿದೆ, ಟಿಂಟೆಡ್ ಲಿಪ್ ಬಾಮ್ ಆಗಿರೋದ್ರಿಂದ ಚೆನ್ನಾಗಿ ಕಾಣ್ತಾ ಇದೆ. ಸೊ ನನಗಿದು ಇಷ್ಟ ಆಯಿತು. ಲಿಪ್ ಬಾಮ್ ತುಂಬ ಚೆನ್ನಾಗಿದೆ, ಲಿಪ್ಸ್ ಕೂಡ ತುಂಬ ಹೈಡ್ರೇಟಿಂಗ್ ಅಂತ ಫೀಲ್ ಆಗ್ತಾ ಇದೆ. ಸೊ ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಲಿಪ್ ಆ್ಯಂಡ್ ಚೀಕ್ ಟಿಂಟ್. ಸೊ ಇದರ ಶೇಡ್ ಬಂದುಬಿಟ್ಟು 02 ಪೀಚಿ ಕೋರಲ್ ಅಂತ. ಸೊ ಪ್ಯಾಕೇಜಿಂಗ್ ಚೆನ್ನಾಗಿದೆ, ಈ ಥರ ಇದೆ. ಸೊ ಇದನ್ನ ಓಪನ್ ಮಾಡಬೇಕು ಈ ಥರ. ಸೊ ಇದು ಹೇಗಿದೆ ಅಂತ ತೋರಿಸ್ತೀನಿ. ಸೊ ಹೀಗಿದೆ. ಸೊ ಇದನ್ನು ಚೀಕ್ ಮೇಲೆ ಅಪ್ಲೈ ಮಾಡೋಣ. ಆ್ಯಕ್ಚುಲಿ ಈಸಿಯಾಗಿ ಬ್ಲೆಂಡ್ ಆಗುತ್ತೆ, ಏನು ಪ್ರೆಷರ್ ಹಾಕಬೇಕಂತ ಏನಿಲ್ಲ. ಸೊ ನೋಡ್ಬೋದು, ಇಲ್ಲಿ ನೋಡಿ ಆ್ಯಂಡ್ ಇಲ್ಲಿ ನೋಡಿ. ಕಾಣುತ್ತೆ ನಿಮಗೆ. ಸೊ ಈ ಕಡೆ ಅಪ್ಲೈ ಮಾಡೋಣ. ಓಕೆ, ನೋಡ್ಬೋದು ಗೈಸ್ ಹೇಗೆ ಕಾಣುತ್ತೆ ಅಂತ. ತುಂಬ ಚೆನ್ನಾಗಿದೆ, ಟಿಂಟ್ ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ. ಆ್ಯಂಡ್ ಲಿಪ್ ಮೇಲೂ ಕೂಡ ನೀವು ಅಪ್ಲೈ ಮಾಡ್ಬೋದು ಇದನ್ನು, ತುಂಬ ಚೆನ್ನಾಗಿದೆ. ಸೊ
ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಲಾಸ್ಟ್ ಪ್ರಾಡಕ್ಟ್ ಲಿಪ್ಸ್ಟಿಕ್. ಸೊ ಲಿಪ್ಸ್ಟಿಕ್ ಬಂದು ಈ ರೀತಿ ಇದೆ. ಓಕೆ, ಈ ಥರ ಇದೆ ಲಿಪ್ಸ್ಟಿಕ್ಕು. ಸೊ ಶೇಡ್ ಬಂದು ಪ್ಲಮ್ ರೋಸ್ ಅಂತ ಇಲ್ಲಿದೆ ಶೇಡು. ಓಕೆ, ಸೊ ಇದನ್ನ ಲಿಪ್ಸಿಗೆ ಅಪ್ಲೈ ಮಾಡೋಣ. ಅದಕ್ಕೂ ಮುಂಚೆ ಒಂದ್ಸರಿ ನಿಮಗೆ ಸ್ವಚ್ಛ ತೋರಿಸ್ತೀನಿ. ಸೊ ಈ ಥರ ಇದೆ, ಮತ್ತು ನಿಮ್ಗೆ ಲಿಪ್ಸ್ಟಿಕ್ಕಲ್ಲೂ ಕೂಡ ಯಾವುದೇ ರೀತಿ ಶೇಡ್ಸ್ ಆಗಲಿ ಏನೂ ಸಿಗಲ್ಲ, ಇದೇ ಒಂದೇ ಸಿಗೋದು. ಸೊ ನಾನು ಲಿಪ್ ಬಾಮ್ನ ರಿಮೂವ್ ಮಾಡ್ತೀನಿ, ಯಾಕಂದರೆ ಟಿಂಟ್ ಇರೋದ್ರಿಂದ. ಓಕೆ, ಸೊ ಈಗ ಲಿಪ್ಸ್ಟಿಕ್ ಅಪ್ಲೈ ಮಾಡೋಣ. ಸೊ ನೋಡ್ಬೋದು ಶೇಡು ಹೇಗೆ ಕಾಣುತ್ತೆ ಅಂತ. ಈ ಥರ ಇದೆ ಶೇಡ್. ಓಕೆ, ಚೆನ್ನಾಗಿದೆ, ಬಟ್ ಒಂದೇ ಶೇಡ್ ಸಿಗೋದು ನಿಮಗೆ, ಮತ್ತು ಬೇರೆ ಅಂತ ಶೇಡ್ ಏನು ಸಿಗಲ್ಲ. ಇದು ಒಂಥರ ನ್ಯೂಡಿ ಪಿಂಕ್ ಕಲರ್ ಇದೆ. ಸೊ ಯಾ, ನೋಡ್ಬೋದು ಕೈಯಲ್ಲಿ ಕೂಡ, ಲಿಪ್ಸ್ ಮೇಲೆ ಕೂಡ. ಲಿಪ್ಸ್ಟಿಕ್ ಓಕೆ, ನೀವು ಲಿಪ್ಸ್ಗೆ ಲಿಪ್ ಬಾಮ್ ಅಪ್ಲೈ ಮಾಡಿಬಿಟ್ಟು ಲಿಪ್ಸ್ಟಿಕ್ನ ಅಪ್ಲೈ ಮಾಡಿ, ಬಿಕಾಸ್ ಇದು ಡ್ರೈ ಮಾಡುತ್ತೆ ಲಿಪ್ಸ್ನ. ನನ್ನ ಲಿಪ್ಸ್ ಸ್ವಲ್ಪ ಡ್ರೈ ಫೀಲ್ ಆಗ್ತಿದೆ. ಸೊ ಲಿಪ್ ಬಾಮ್ ಅಪ್ಲೈ ಮಾಡಿಬಿಟ್ಟು ನೀವು ಲಿಪ್ಸ್ಟಿಕ್ನ ಅಪ್ಲೈ ಮಾಡಿದ್ರೆ ಇಟ್ಸ್ ಗುಡ್. ಎಂಟೈರ್ ಫೇಸ್ ಮೇಕಪ್ ಬಂದು ಈ ರೀತಿ ಕಾಣ್ತಿದೆ. ಈಗ ನೀವು ಬೇಕಾದ್ರೆ ಫೌಂಡೇಶನ್ ಆದಮೇಲೆ ಕಾಂಪ್ಯಾಕ್ಟ್ ಪೌಡರ್ ಅಥವಾ ಲೂಸ್ ಪೌಡರಲ್ಲಿ ನೀವು ಫೇಸ್ನ ಮೇಕಪ್ ಮಾಡಿರೋದನ್ನ ಸೆಟ್ ಮಾಡ್ಕೋಬೋದು. ಸೊ ನೋಡ್ಬೋದು ಹೇಗೆ ಗ್ಲೋ ಕಾಣ್ತಾ ಇದೆ ಫೇಸೆಲ್ಲ. ಸೊ ಯಾ ಗಾಯ್ಸ್, ನಿಮಗೇನಾದರೂ ಈ ಪ್ರಾಡಕ್ಟ್ ಇಷ್ಟ ಆಗಿದ್ದರೆ ನೀವು ಇದನ್ನು ಬಾಯ್ ಮಾಡಬೇಕು ಅಂದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಈಸಿಯಾಗಿ ಬಾಯ್ ಮಾಡ್ಬೋದು. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.